ನಾಮಸ್ಮರಣೆಯ ಮಾಹಾತ್ಮೆಯನ್ನು ಕೊಡ್ತಾ ಯಾಕೆ ಇಷ್ಟು ಹೇಳ್ತಾರೆ ಕೇಳಿದರೆ, ಬ್ರಹ್ಮದೇವರು ಮಧ್ಯದಲ್ಲಿ ಹೇಳ್ತಾರೆ, ರೋಮಾಂಚಿತಸ್ತೋ ಜಾತೋ ವಿಷ್ಣೋರ್ನಾಮಾಮಿ ಸಂಸ್ಮರನ್. ಯಾರು ವಿಷ್ಣುವಿನ ನಾಮಸ್ಮರಣೆ ಮಾಡ್ತಾರ ಅವರ ರೋಮ ರೋಮ ನೆಟ್ಟಗಾಗತ್ತೆ ಅಂತ, ಅಷ್ಟು ಪಾಪಗಳು ಪರಿಹಾರ ಆಗತ್ತೆ ಅಂತ. ಮುಂದೆ ಆ ನಾರದರು ಆ ಮಾತನ್ನು ಕೇಳಿ ಪಾರ್ವತಿ ಹತ್ರ, ಮಹೇಶ್ವರ ಮತ್ತು ಪಾರ್ವತಿಯರ ಸಂವಾದವನ್ನು ಹೇಳ್ತಾರೆ. ರುದ್ರದೇವರ ಹತ್ರ ಪಾರ್ವತಿ ಹೇಳ್ತಾ ಇದ್ದಾಳಂತೆ, ಅಲ್ಲ ನಾವು ಇಡೀ ಜನ್ಮದಲ್ಲಿ ಎಲ್ಲರ ಪಾಪವನ್ನು ಕಳೆದು ಮೋಕ್ಷವನ್ನು ಪಡಿಬೇಕು ಕೇಳಿದರೆ ಏನು ಮಾಡಬೇಕು ಅಂತ. ಆಗ ಅವರು ಹೇಳ್ತಾರೆ, ವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು ಅಂತ. ಎಲ್ಲ ಕಡೆ ಪ್ರಸಿದ್ಧವಾಗಿ ಬರುವಂತಹ ಶ್ಲೋಕ ಅದು ಪದ್ಮಪುರಾಣದಲ್ಲೇ ಬಂದದ್ದು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಸ್ಯೈವ ಹಿ ಕಿಂಕರಾಹ ಅಂತ. ಏನು ಕೇಳಿದರೆ, ಈ ಜಗತ್ತಿನಲ್ಲಿ ಇದು ಮಾಡಬಾರ್ದು, ಇದು ಮಾಡಬೇಕು, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ. ಎಲ್ಲ ಕಡೆ ನಮಗೆ ಸಂಶಯ ಆರಂಭ ಆಗತ್ತೆ. ಏನೂ ಗೊತ್ತಿಲ್ಲದಿದ್ದರೆ ಸಂಶಯವೇ ಇಲ್ಲ, ಪೂರ್ತಿ ಗೊತ್ತಿದ್ದರೂ ತೊಂದರೆಯೇ ಇಲ್ಲ. ಸಮಸ್ಯೆ ಆಗುವುದೇನು, ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳುತ್ತೇವೆ. ಅಯ್ಯೋ ನಾವು ಹಾಗೆ ಮಾಡಿದೆವು ಮೊನ್ನೆ, ಮಾಡಬಾರ್ದಿತ್ತು ಅಂತ. ಕೆಲವು ಸಲ ಮಾಡಬಾರ್ದಿತ್ತು ಅಂತ ಗೊತ್ತುಂಟು, ಆದರೂ ಮಾಡುವಂತಹ ಪರಿಸ್ಥಿತಿ ಬಂದು ಬಿಡ್ತದೆ. ಹಾಗಾದರೆ ಇಂತಹದ್ದರಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ, ಅದಕ್ಕೆ ಹೇಳಿದರು ಹರಿನಾಮ ಸ್ಮರಣೆಯೇ ಇರುವುದು. ಎಲ್ಲ ಮಾಡಬೇಕು ಮಾಡಬಾರದು ಎನ್ನುವುದಕ್ಕೆ ಮೂಲ ಕಾರಣ ಏನು ಕೇಳಿದರೆ ವಿಷ್ಣು ನಾಮಸ್ಮರಣೆ. ಸ್ಮರ್ತವ್ಯ ಸತತಂ ವಿಷ್ಣು, ವಿಷ್ಣುವಿನ ನಾಮಸ್ಮರಣೆಯನ್ನು ಯಾವತ್ತೂ ಮಾಡ್ತಾ ಇರಬೇಕು. ಎಂದಿಗೂ ಕೂಡ ವಿಷ್ಣುವಿನ ವಿಸ್ಮರಣೆ ಮಾಡಬಾರದು. ಹಾಗಾಗಿ ವಿಧಿ ಮತ್ತು ನಿಷೇಧ ಅಂತ ಇದು ಮಾಡಬೇಕು ಇದು ಮಾಡಬಾರದು ಅಂತ ಬಂದದ್ದು ಯಾವ ಹಿನ್ನೆಲೆಯಲ್ಲಿ ಅಂತ ಕೇಳಿದರೆ ನಾಮಸ್ಮರಣೆಗೆ ಪೂರಕವಾಗಿ. ಹಾಗಾಗಿ ಅಂತಹ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾರು ಅದೆಲ್ಲ ಮಾಡಿದ್ದಾರೆ ಕೇಳಿದರೆ ಪ್ರಯಾಂತಿ ಪರಮಾತ್ ನಯಾಂತ್ ಅಂತ ಹೇಳ್ತಾರೆ. ಋಷಿಗಳೆಲ್ಲ ಈ ನಾಮಸ್ಮರಣೆಯನ್ನು ಮಾಡಿ ಅವರು ಮೋಕ್ಷವನ್ನು ಪಡೆದಿದ್ದಾರೆ. ಸಾಮಾನ್ಯದವರು ಯಾರೂ ಪಡೆಯದ್ದನ್ನು ಪಡೆದಿದ್ದಾರೆ. ತೇತಾಂಗತಿಂ ಪ್ರಪದ್ಯಂತೆ ಯೇ ನಾಮ ಕೃತನಿಶ್ಚಯ ಮನ್ಮುಖಾದಪಿ ಸಂಶ್ರುತ್ಯ ದೇವ ವಿಷ್ಣು ಪರಾಂಗುಖಾ. ಹಾಗಾಗಿ ರುದ್ರದೇವರು ಹೇಳ್ತಾರೆ, ನನ್ನ ಮುಖದಿಂದ ಅಂತಹ ವಿಷ್ಣುವಿನ ನಾಮಸ್ಮರಣೆಯನ್ನು ಕೇಳಿ ಎಷ್ಟೋ ಜನರು ಉದ್ಧಾರ ಆಗಿದ್ದಾರೆ. ಹಾಗಾಗಿ ವೇದೈ ಪುರಾಣೈ ಸಿದ್ಧಾಂತೈ ಭಿನ್ನೈ ವಿಭ್ರಾಂಚತೆ ತಥಾ ನಿಶ್ಚಯಂ ನಾಧಿಕಚ್ಚಂತಿ ಕಿಂ ತತ್ವಂ ಕಿಂ ಪರಂಪದಂ. ನಾವೆಲ್ಲ ತಿಳ್ಕೊಂಡದ್ದುಂಟು ಕೆಲವು ಸಲ. ಏನು ಕೇಳಿದರೆ, ನಾವೆಲ್ಲ ಏನು ಓದಲಿಲ್ಲಪ್ಪ, ಅವರೆಲ್ಲ ತುಂಬ ಓದಿದ್ದಾರೆ ಅಂತ. ಎಷ್ಟೋ ವರ್ಷ ಗುರುಕುಲದಲ್ಲಿ ಓದಿದ್ದಾರೆ, ಶಾಸ್ತ್ರಾಧ್ಯಯನ ಮಾಡಿದ್ದಾರೆ, ದೇವರನ್ನು ಮುಟ್ಟಿ ಪೂಜೆ ಮಾಡುವವರು ಹಾಗೆ ಹೀಗೆ ಅಂತ ತಿಳ್ಕೊಂಡೆವು. ಆದರೆ ಇವರು ಏನು ಹೇಳ್ತಾರೆ, ವೇದಾಧ್ಯಯನ ಒಂದಲ್ಲ ಮತ್ತು ಚತುರ್ವೇದಗಳನ್ನು ಅಧ್ಯಯನ ಮಾಡಿದ್ದಾರೆ ಪಂಡಿತರು ಎಲ್ಲ. ಹೌದು, ಪುರಾಣಗಳು ಒಂದು ಪುರಾಣ ಅಲ್ಲ 18 ಪುರಾಣ ಹೋಗಿದ್ದಾರೆ, ಮತ್ತು ಕೆಲವುದರಲ್ಲಿ ಎಲ್ಲ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅಂತ. ಆದರೆ ಅವರ ಹತ್ರ ನೀವು ಮಾತಾಡಿದರೆ ಹೇಳ್ತಾರೆ ವಿಭ್ರಾಂಚ ತೇಜಸಃ. ಕೇಳಿದರೆ ನಿಶ್ಚಯ ಇಲ್ಲ, ಒಂದು ಅದು ದೊಡ್ಡದು ಇದು ದೊಡ್ಡದು ಅಂತ. ಯಾಕೆ ಕೇಳಿದರೆ ಅಷ್ಟು ಓದುವಾಗ ಎಲ್ಲ ಶಬ್ದಗಳೂ ಹೇಳ್ತಾ ಹೋಗ್ತವೆ. ಓ ಇದು ದೇವರು ಇರ್ಬೋದು, ಹಾಗಾದರೆ ಇವನು ದೇವರು ಅಂತ. ಅದು ಓದುವಾಗ ಅದು ದೊಡ್ಡದು ಕಾಣ್ತದೆ, ಇದು ಓಡುವಾಗ ಇದು ದೊಡ್ಡದು ಅಂತ ಕಾಣ್ತದೆ. ಕೆಲವು ಸಲ ಅವರಿಗೆ ನಿಶ್ಚಯ ಇರೋದಿಲ್ಲ, ಹಾಗಾಗಿ ನಿಶ್ಚಯ ಬರೋದಿಲ್ಲ. ತುಂಬ ನೋಡ್ಲಿಕ್ಕೆ ಹೋದರೆ ಕೊನೆ ಕನ್ಫ್ಯೂಸೇ ಆಗಿ ಹೋಗಿಬಿಡ್ತದೆ. ಅದಕ್ಕೆ ನಾವು ಏನು ಮಾಡಬೇಕು ಕೇಳಿದರೆ, ನಮ್ಮ ಗುರುಗಳು ಕೊಟ್ಟಂತಹ ದಾರಿಯನ್ನು ಹಿಡ್ಕೊಂಡು ಅದರದ ಬೇಸಲ್ಲಿ ಅದರದ ಒಂದು ಮಾರ್ಗದರ್ಶನದಲ್ಲಿ ಇಡೀ ಗ್ರಂಥಾವಲೋಕವನ್ನು ಮಾಡಿದಾಗ ಗೊತ್ತಾಗತ್ತೆ. ಅದಕ್ಕೆ ಹೇಳ್ತಾರೆ ಕಿಂ ತತ್ವಂ ಕಿಂ ಪರಂಪದಂ. ಯಾವ ದೊಡ್ಡ ತತ್ವ, ಯಾರು ದೊಡ್ಡ ಜನ ಅಂತ ಕೇಳಿದರೆ ಎಲ್ಲ ಕಡೆ ನಮಗೆ ಸಂಶಯವೇ ಬಂದು ಬಿಡ್ತದೆ. ತುಲಾ ಪುರುಷದಾನಾಶ್ಚ. ಹಾಗಾಗಿ ನೀವು ತಿಳ್ಕೊಂಡ ಹಾಗೆ ಅದಲ್ಲ. ಮತ್ತೇನು, ಇಲ್ಲಿ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸರ್ವೋತ್ತಮನಾದವ ಮಹಾವಿಷ್ಣು. ಹಾಗಾಗಿ ಅದು ಬರೋದು ಯಾವುದರಿಂದ ಕೇಳಿದರೆ ನಾಮಸ್ಮರಣೆಯಿಂದ ಬರ್ತದೆ. ಹಾಗಾಗಿ ನೀವು ನಾಮಸ್ಮರಣೆ ಮಾಡಿ, ಇದ್ದದ್ದೆಲ್ಲ ಓದಿಕೊಂಡು ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಅಂತ ಹೇಳಿದರು. ಹಾಗಾದರೆ ಓದಬಾರ್ದು ಅಂತ ಅರ್ಥ ಅಲ್ಲ. ಮತ್ತೆ ಓದಿ ಕನ್ಫ್ಯೂಸ್ ಅಂತ ಹೇಳಿದರು, ಸಂಶಯವನ್ನು ಪಡಿಬೇಡಿ ಅಂತ ಹೇಳಿದರು. ಹಾಗಾದರೆ ಏನು, ಮೊದಲು ಪೂರ್ತಿ ಶಾಸ್ತ್ರಗಳದ್ದು ಸಾರ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಗ್ರಂಥಗಳನ್ನು ಓದಿ ಅಂತ. ಅದಕ್ಕೋಸ್ಕರ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತ ಕೊಟ್ಟರು. ತಾಮಸ ಪುರಾಣ ಓದಬೇಡಿ ಅಂತ ಅರ್ಥ ಅಲ್ಲ. ಮತ್ತೇನು ಕೇಳಿದರೆ ಸಾತ್ವಿಕ ಗಟ್ಟಿಯಾದ ಬಳಿಕ ತಾಮಸ ಓದಿದರೆ ಅರ್ಥ ಆಗ್ತದೆ, ಓ ಇದು ಹೇಳಿದ್ದ ಅಂತ. ಇಲ್ಲದಿದ್ದರೆ ಗೊತ್ತೇ ಆಗೋದಿಲ್ಲ. ನಮಗೆ ನಾನು ಹೇಳೋದೊಂದುಂಟು, ಓಂ ರುದ್ರಯಾಗ ಅಂತ ಹೇಳ್ತೇವೆ. ನಮಗೆ ರುದ್ರಯಾಗ ಹೇಳಿದರೆ ಗಣಪತಿ ಅಪ್ಪ ನೆನಪಾಗಿ ಬಿಡ್ತಾನೆ. ಅವನ ಒಬ್ಬ ಅಜ್ಜನೂ ಒಬ್ಬ ಇದ್ದಾನೆ, ಅವನಿಗೂ ರುದ್ರ ಅಂತ ಹೆಸರುಂಟು. ಅದು ನೆನಪಾಗೋದಿಲ್ಲ ನಮಗೆ ರುದ್ರಯಾಗ ಅಂತ ಹೇಳಿದರೆ. ಯಾರು ಅವನು ಕೇಳಿದರೆ ಓಂ ನಮೋ ಭಗವತೇ ರುದ್ರಾಯ ಅಂತ ಶುರು ಮಾಡೋದು. ಆ ರುದ್ರಯಾಗ ಮಾಡುವಾಗ ಭಗವಾನ್ ಅಂತ ಕೊಟ್ಟರು. ಜಗತ್ತಿನಲ್ಲಿ ದೇವರು ಒಬ್ಬನೇ ಇರೋದು. ವಿಷ್ಣು ಸಹಸ್ರನಾಮದಲ್ಲಿ ರುದ್ರೋ ಬಹುಶಿರೋ ಬಬ್ರುಹು ಅಂತ ಬಂತು. ಹಾಗಾದರೆ ಅದು ಯಾರುವುದು, ವಿಷ್ಣುವಿನದ್ದು 1000 ಹೆಸರು. ಹಾಗಾದರೆ ವಿಷ್ಣುವಿಗೆ ರುದ್ರ ಅಂತ ಹೆಸರುಂಟು. ನಮಗೆ ರುದ್ರಯಾಗ ಹೇಳುವಾಗ ಇವ ನೆನಪಾದ, ಅವ ನೆನಪಾಗಲಿ.
ಅದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಾಮಸ್ಮರಣೆಯನ್ನು ವಿಷ್ಣು ಸಹಸ್ರನಾಮ, ವಾಸುದೇವ ಸಹಸ್ರನಾಮ, ಅದರದೆಲ್ಲ ಮಹತ್ವವನ್ನು ಹೇಳಲಿಕ್ಕೋಸ್ಕರ ನಾಮಸ್ಮರಣೆಯ ಪೀಠಿಕೆಯನ್ನು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು. ಅಂತಹ ರುದ್ರದೇವರ ಆ ಭಗವಂತನಿಗೆ ಆಹುತಿಗಳನ್ನು ಕೊಡುವುದು. ಇಲ್ಲದಿದ್ದರೆ ಅಂತಹ ರುದ್ರಯಾಗದಲ್ಲಿಯೂ ಮತ್ತೆ ಯಾಗಾದ ಬಳಿಕ ರುದ್ರಭಾಗ ಅಂತ ಉಂಟು, ಏಷತೇ ರುದ್ರಭಾಗ ಅಂತ ಮತ್ತೆ ಕೊಡ್ಲಿಕ್ಕುಂಟು. ಅದು ಯಾರಿಗೆ ಕೊಟ್ಟದ್ದು? ಹಾಗಾದರೆ ಮೊದಲು ಯಾಗ ಮಾಡಿದ್ದು ಮಹಾವಿಷ್ಣುವಿಗೆ, ಮತ್ತೆ ಕೊಡುವಂಥದ್ದು ಗಣಪತಿಯ ಅಪ್ಪನಿಗೆ. ಹಾಗಾಗಿ ರುದ್ರ ಅಂದರೆ ಇವನೂ ರುದ್ರ, ಇವನ ಒಳಗಿರುವ ಮಹಾರುದ್ರ ಭಗವಂತ ಇದ್ದಾನೆ. ಹಾಗಾಗಿ ಎಲ್ಲ ಸಹಸ್ರನಾಮಗಳು ಜಗತ್ತಿನಲ್ಲಿ ಯಾವ ಯಾವ ದೇವತೆಗಳ ಹೆಸರುಂಟು ಅದೆಲ್ಲವೂ ಕೂಡ ಮಹಾವಿಷ್ಣುವಿನ ಹೆಸರು. ಹಾಗಾಗಿ ಯಾರು ಈ ನಿಶ್ಚಯವನ್ನು ತಿಳ್ಕೊಂಡು ಮತ್ತೆ ಶಾಸ್ತ್ರ ಓದ್ಲಿಕ್ಕೆ ಹೋಗ್ತೀರಾ, ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಇಲ್ಲದಿದ್ದರೆ ಅಲ್ಲ ಮರೆ, ಒಂದು ಕಡೆ ರುದ್ರ ದೊಡ್ಡದು ಹೇಳ್ತಾರೆ, ಇನ್ನೊಂದರ ಕಡೆ ಬ್ರಹ್ಮ ದೊಡ್ಡದು ಹೇಳ್ತಾರೆ, ಇನ್ನೊಂದು ಕಡೆ ವಿಷ್ಣು ದೊಡ್ಡದು ಹೇಳ್ತಾರೆ ಅಂತ ಕೇಳಿದರೆ ಅದಕ್ಕೆ ವೇದದಲ್ಲೇ ಕೊಡ್ತಾರೆ ಬ್ರಹ್ಮಣಿ ಬ್ರಹ್ಮರೂಪೋಸವು ಅಂತ. ಶಿವನಲ್ಲಿ ಶಿವನಾಗಿದ್ದುಕೊಂಡು ಬ್ರಹ್ಮನಲ್ಲಿ ಬ್ರಹ್ಮನಾಗಿದ್ದುಕೊಂಡು ನಿಯಮನ ಮಾಡುವ ದೇವರು ಒಬ್ಬನೇ. ಅದಕ್ಕೋಸ್ಕರ ಹೇಳ್ತಾರೆ ಇಷ್ಟೆಲ್ಲ ಶಾಸ್ತ್ರ ಓದಿದ್ರು ಕೆಲವು ಸಲ ಅವರಿಗೆ ಡೌಟು ಮುಗಿಯೋದಿಲ್ಲ ಅಂತ. ಹಾಗಾಗಿ ಓದಿದ ಕೂಡಲೇ ಅಲ್ಲ, ಭಗವಂತನ ನಾಮಸ್ಮರಣೆಗೆ ಪೂರಕವಾದಂಥ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಮಾಡಿದಾಗ ನಿಶ್ಚಯ ಆಯಿತು ಕೇಳಿದರೆ, ಆ ನಾಮಸ್ಮರಣೆ ಮಾಡಿದರೆ ಇದೆಲ್ಲಕ್ಕಿಂತಲೂ ಮಿಗಿಲಾದಂತಹ ಮೋಕ್ಷವನ್ನು ನೀವು ಪಡೀಲಿಕ್ಕೆ ಬರ್ತದೆ. ಇನ್ನು ಎಷ್ಟೋ ಜನ ದಾನ ಕೊಡ್ತಾರೆ. ತುಲಾ ಪುರುಷದಾನಾದ್ಯೈ ಅಶ್ವಮೇಧಾಧಿಭಿರ್ಮಖೈ ವಾರಣಾಸಿ ಪ್ರಯಾಗಾದಿ ತೀರ್ಥಸ್ನಾನಾದಿಭಿ ಕ್ರಿಯೆ. ಎಷ್ಟೋ ಜನ ತುಲಾಪುರುಷ ದಾನ, ಕೆಲವರಿಗೆ ಇದು ದಾನ ಕೊಟ್ಟರೆ ಭಾರಿ ಒಳ್ಳೆಯದು ಅಂತ. ಒಂದೊಂದು ಕಥೆಯನ್ನು ಕೇಳುವಾಗ, ಒಂದೊಂದು ಪುರಾಣವನ್ನು ಕೇಳುವಾಗ, ಆ ಮಾಸ ಮಾಹಾತ್ಮ್ಯಗಳನ್ನು ಕೇಳುವಾಗ ಹೌದೌದು ನಾವು ದಾನ ಕೊಡಬೇಕು ಅಂತ. ಸರಿ, ತುಲಾಪುರುಷ ದಾನ ಅಂತ ಹೇಳಿದ್ದಾರೆ. ಎಷ್ಟು ಒಬ್ಬ ವ್ಯಕ್ತಿ ನಿಂತರೆ ಅವನಿಗೆ ರಾಶಿ ಹಾಕಿದರೆ ಎಷ್ಟು ಧಾನ್ಯಗಳು ಅಥವಾ ಎಳ್ಳೋ ಏನೆಲ್ಲ ಬರ್ತದೆ ಅಷ್ಟು ರಾಶಿ ಹಾಕಿ ಅದನ್ನೆಲ್ಲ ದಾನ ಮಾಡಬೇಕು. ಅದರ ಜೊತೆಗೆ ಒಂದಷ್ಟು ಬಂಗಾರ, ಒಂದಷ್ಟು ಹಣ, ಇದೆಲ್ಲ ಹೇಳ್ತಾರೆ. ಓ, ದಾನ ಮಾಡಿದ್ದು ಕೆಲವರೆಲ್ಲ ಮಾಡಿದ್ರು. ಅಲ್ಲ ರೀ, ಯಾರು ದೇವರು ಕೇಳಿದರೆ ಅವರಿಗೆ ಇದು ಕೊಟ್ಟರೆ ಶನಿಗೆ ಒಳ್ಳೆಯದಂತೆ, ಅದು ಕೊಟ್ಟರೆ ಅವನಿಗೆ ಒಳ್ಳೆಯದು ಅಂತ ದೇವತಾ ನಿಶ್ಚಯ ಇರೋದಿಲ್ಲ. ಅಂಥದ್ದು ದಾನ ಕೊಡ್ತಾ ಇರ್ತಾರೆ. ಇನ್ನು ಕೆಲವರು ಯಾಗಗಳು, ಅಶ್ವಮೇಧ ಯಾಗ, ಆ ಯಾಗ ಈಗ ಯಾಗ ಅಂತ ಒಂದೊಂದು ಯಾಗವನ್ನು ಮಾಡ್ತಾರೆ. ಆದರೆ ಅವರಿಗೆ ನಿಶ್ಚಯ ಇರೋದಿಲ್ಲ. ಅಂದರೆ ಎಲ್ರಿಗೂ ನಿಶ್ಚಯ ಇಲ್ಲ ಅಂತಲ್ಲ. ಮತ್ತೇನು ಕೇಳಿದರೆ ನಿಶ್ಚಯ ಇಲ್ಲದೆ ಮಾಡಿದವರಿಗೆ ಇದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಕೆಲವರು ಅವರು ಮಾಡಿದ್ರು ಇವರು ಮಾಡಿದ್ರು ಅಂತ ಮಾಡಿದ್ರು, ಅದಲ್ಲ. ವಾರಣಾಸಿ ಪ್ರಯಾಗಿದ್ದು, ಕೆಲವರಿಗೆ ತೀರ್ಥ ಸ್ನಾನ ಇದ್ದಲ್ಲೆಲ್ಲ ಹೋಗಿ ಸ್ನಾನ ಮಾಡಿದರು. ಯಾಕೆ ಸ್ನಾನ ಮಾಡಿದ್ದು ಕೇಳಿದರೆ ಅದು ಭಗವಂತನ ನಾಮಸ್ಮರಣೆಗೆ ಪೂರಕವಾಗಿರುವಂಥ ಕ್ಷೇತ್ರಗಳು ಅಂತ ತಲೆಗೇ ಬರೋದಿಲ್ಲ. ಗಂಗೆ ಸ್ನಾನ ಮಾಡಿದರೆ ಪಾಪ ಹೋಯಿತು ಅಂತ. ಯಾಕೆ ಗಂಗಾ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗಿದೆ? ಗಂಗಾ ಜನಕನಾದಂತಹ ಪವಿತ್ರಾಣಾಂ ಪವಿತ್ರಂ ಯೋ ಅಂತ ಹೇಳುವಂಥ ಮಹಾವಿಷ್ಣುವಿನ ಪಾದ ನಖದಿಂದ ಬಂದದ್ರಿಂದ ಪಾಪ ಪರಿಹಾರ. ಹಾಗಾದರೆ ಕೇವಲ ಗಂಗೆಯಿಂದ ಪಾಪ ಪರಿಹಾರ ಅಲ್ಲ, ಭಗವಂತನ ಸಂಪರ್ಕ ಆದದ್ರಿಂದ ಗಂಗಾ ಸ್ನಾನ ಎನ್ನುವಂಥದ್ದು ಪಾಪ ಪರಿಹಾರಕ್ಕೆ ಕಾರಣ ಆಯಿತು. ಇಲ್ಲದಿದ್ದರೆ ಗಂಗೆಯಲ್ಲಿರುವ ಮೀನಿನ ಹಾಗೆ ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕು, ಮೀನು ಮೋಕ್ಷಕ್ಕೆ ಹೋಗ್ತದ? ಸಾರಿನಲ್ಲಿದ್ದ ಸೌಟಿಗೆ ರುಚಿ ಗೊತ್ತಾಗ್ತದ? ಹಾಗಾದರೆ ಏನು, ಇರುವುದು ಮಾತ್ರ ಕಾರಣ ಅಲ್ಲ, ಇರುವಿನ ಅರಿವು ಕಾರಣ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾರೆ ಗಯಾ ಶ್ರಾದ್ದಾದಿಭಿ ಪಿತ್ರೀಹಿ. ಆದರೂ ಅವರಿಗೆಲ್ಲ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಿಶ್ಚಯವಾಗಿ ಹೇಳ್ತಾ ಇದ್ದೇವೆ, ಮಹಾವಿಷ್ಣು ವಾಸುದೇವ ಅಂತ. ಇದು ಹೇಳೋದು ಯಾರು ಕೇಳಿದರೆ ಮತ್ತೆ ಯಾರೋ ಹೇಳಿದಲ್ಲ, ನಿಮಗೆಲ್ಲರಿಗೂ ತಲೆ ಬಿಸಿಯಾಗುವಂಥದ್ದು ರುದ್ರದೇವರೇ ಹೇಳ್ತಾರೆ. ನಾನೇ ಹೇಳ್ತಾ ಇದ್ದೇನಪ್ಪ, ಅವನೇ ಮಹಾದೇವ ಅಂತ ಹೇಳಿಕೊಂಡು ಅಂತ ಮಹಾದೇವ ರುದ್ರದೇವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಶ್ರಾದ್ದ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ. ಗಯಾ ಶ್ರಾದ್ದಾದಿಭಿ ಪಿತೃ ವೇದ ಪಾಠಾದಿಭಿರ್ಜನೈ. ಕೆಲವರು ವೇದ ಪಾಠಾದಿಗಳನ್ನು ಮಾಡ್ತಾರೆ. ತಪೋಭಿಹಿ ಉಗ್ರ ನಿಯಮೈ. ಕೆಲವರು ತಪಸ್ಸು ಮಾಡೋದು, ಕೆಲವರು ಉಗ್ರ ನಿಯಮಗಳನ್ನು, ನಾನು ಹೀಗೆ ಮಾಡಿದೆ ಹಾಗೆ ಮಾಡೋದಿಲ್ಲ ಅಂತ ಕೆಲವರ ಉಗ್ರವಾದ ನಿಯಮಗಳನ್ನೆಲ್ಲ ಮಾಡ್ತಾರೆ. ಇದೆಲ್ಲ ಇದ್ದರೂ ಕೂಡ ಅವರಿಗೆ ಶಾಸ್ತ್ರದಲ್ಲಿ ನಿಶ್ಚಯ ಇರೋದಿಲ್ಲ ಅಥವಾ ತತ್ವದಲ್ಲಿ ನಿಶ್ಚಯ ಇರೋದಿಲ್ಲ. ಗುರು ಶುಶ್ರೂಷಣೈ ಸತ್ಯಧರ್ಮೈ ವರ್ಣಾಶ್ರಮಾನ್ವಿತೈ ಜ್ಞಾನ ಧ್ಯಾನಾದಿಭಿ ಸಮ್ಯಕ್ ಚರಿತೈರ್ಜನ್ಮಕೋಟಿಭಿ. ಇನ್ನು ಎಷ್ಟೋ ಜನ ಸತ್ಯವನ್ನೇ ಹೇಳೋದು ಅಂತ ಮಾಡ್ತಾರೆ, ಪ್ರಾಣಿಗಳಲ್ಲಿ ದಯೆ ಇಡುವುದು ಅಂತ ಮಾಡ್ತಾರೆ, ಗುರು ಶುಶ್ರೂಷಣೆ ಅಂತ ಮಾಡ್ತಾರೆ, ವರ್ಣಾಶ್ರಮಗಳಿಗೆ ಯೋಗ್ಯವಾದಂತಹ ಧರ್ಮಗಳನ್ನೂ ಮಾಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರಿಗೆ ಕೆಲವು ಸಲ ನಿಶ್ಚಯ ಇರೋದಿಲ್ಲ. ಆಗದಕ್ಕೋಸ್ಕರ ಹೇಳ್ತಾರೆ ನಯಾಂತಿ ತತ್ಪರಂ ಶ್ರೇಯ ವಿಷ್ಣುಂ ಸರ್ವೇಶ್ವರೇಶ್ವರಂ. ಹಾಗಾದರೆ ಏನು, ಇಷ್ಟೆಲ್ಲ ಇದ್ದೂ ಕೂಡ ಅವರಿಗೆ ಮೋಕ್ಷಕ್ಕೋಗದೆಯೋ ಅದರಲ್ಲಿ ಬೇಕಾದಂತಹ ಯಾವ ಪುಣ್ಯವನ್ನು ಅವರು ಪಡೆಯದೇ ಇರಬಹುದು. ಯಾಕೆ ಇರಬಹುದು ಕೇಳಿದರೆ, ಮಾಡುವ ಕ್ರಿಯೆಯಲ್ಲಿ ಅದು ಭಗವಂತನದ್ದು ಸ್ಮರಣೆ ಬರದೇ ಇದ್ದರೆ, ಹಾಗಾದರೆ ಭಗವಂತನ ಸ್ಮರಣೆ ಬಂದರೆ ಎಲ್ಲವನ್ನೂ ತಾನು ಪಡಿತಾರೆ ಅಂತ ಹೇಳ್ತಾರೆ. ಅದನ್ನು ಅಷ್ಟು ಫಲವನ್ನು ಕೂಡ ಸರ್ವಭಾವೈ ಸಮಾಶ್ರಿತ್ಯ ಪುರಾಣ ಪುರುಷೋತ್ತಮಂ, ಪುರಾಣ ಪುರುಷೋತ್ತಮನಾದ ಕೃಷ್ಣ ಅಂತ ತಿಳ್ಕೊಂಡು
ಒಂದೇ ಭಾವದಿಂದ ಅಂತ ಕೊಟ್ಟರು. 25 ಭಾವದಿಂದ ಮಾಡಿದರೆ ಯಾರೂ ಅನುಗ್ರಹ ಮಾಡಲಿಕ್ಕಿಲ್ಲ. ಒಂದೇ ಭಾವದಿಂದ ಮಾಡಿದರೆ ಅನನ್ಯಗತಯೋ ಮರ್ತ್ಯಾ ಭೋಗಿನೋಪಿ ಪರಂತಪಿ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಅನನ್ಯಗತಿಯಾನದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತಲೇ ಇರೋದು. ರಕ್ಷಣೆ ಮಾಡುವವ ಜನಾರ್ದನ. ಅದಕ್ಕೆ ಕಾಪು ಅಂತ. ಕಾಪು ಜನಾರ್ದನ ಅಂದರೆ ಹಾಗೆ ಕಾಪಾಡು ಅಂತ ಅರ್ಥ. ಹೀಗೆ ರಕ್ಷ ರಕ್ಷ ಜನಾರ್ದನ ಅಂತ, ಜನನವನ್ನು ನಾಶ ಮಾಡುವವ ಮೋಕ್ಷಪ್ರದನಾದ ಭಗವಂತ ಅಂತ ಹೀಗೆ ಇರಬೇಕು ಅಂತ ಹೇಳ್ತಾರೆ. ಜ್ಞಾನ ವೈರಾಗ್ಯರಹಿತಾ ಬ್ರಹ್ಮಚರ್ಯಾದಿ ವರ್ಜಿತಾ ಸರ್ವಧರ್ಮೋಜ್ಜಿತಾ ವಿಷ್ಣು ನಾಮ ಮಾತ್ರೈಕ ಕೆಲ್ಬಿನಃ. ಇನ್ನು ಹೇಳ್ತಾರೆ, ಯಾವಾಗಲೂ ಕೂಡ ಧರ್ಮಾಚರಣೆಯನ್ನು ಮಾಡಬೇಕು ಅಂತಾದರೆ ವಿಷ್ಣುವಿನ ಸ್ಮರಣೆಯನ್ನು ಬಿಟ್ಟು ಮಾಡಿತು ಅಂತ ಕೇಳಿದರೆ ಅದು ಪೂರ್ತಿ ಆಗೋದಿಲ್ಲ. ಹಾಗಾಗಿ ಯಾರು ವಿಷ್ಣು ಸ್ಮರಣೆ ಮಾಡ್ತಾರೋ ಅವನಿಗಿದೆಲ್ಲ ಪುಣ್ಯಗಳು ಬರುತ್ತದೆ ಅಂತ ಹೇಳ್ತಾರೆ. ಅಷ್ಟೇ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಅಲಬ್ಧಾಹ ಚಾತ್ಮಾನಃ ಪೂಜಾಂ ಸಮ್ಯಗ್ ಆರಾಧಿತೋ ಹರಿಯ ನಾಮಸ್ಮರಣೆ ಮಾಡಿತು ಕೇಳಿದರೆ ಇದಕ್ಕಿಂತ ಮಿಗಿಲಾದ ಇನ್ನೊಂದು ಪದವಿಯನ್ನು ನೀವು ಪಡೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಉನ್ನತ ಪದವಿ ಹೋಗಬೇಕಾ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅಂತ. ತ್ವಾಮಾರಾಧ್ಯ ತಥಾಶಂಭೋ ಗ್ರಹಿಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೇ ಭೂತ್ವ ಕಲೆಯ ಮಾನುಷಾದಿಷು. ಒಂದೊಂದು ಶಾಸ್ತ್ರಗಳನ್ನು ಕಲ್ಪನೆ ಮಾಡಿ ಜನರಿಗೆ ಕೊಟ್ಟು ಇದೆಲ್ಲವನ್ನು ಕೊಟ್ಟದ್ದು ಯಾಕೆ ಕೇಳಿದರೆ ಅವರು ಉದ್ಧಾರ ಆಗಲಿ ಅಂತ ಹೇಳ್ತಾರೆ. ರುದ್ರರ ಮಾತು ನೋಡಿ, ಸ್ವಾಗಮೈ ಕಲ್ಪಶತೈಸ್ತಂಚ ಜನಾನಾದ್ ವಿಮುಖಾನ್ ಕುರು ಜನಾನ್ ವಿಮುಖಾತ್ ಕುರು ಮಾಂಚ ಗೋಪಯೇನ ಸ್ಯಾತ್ ಸೃಷ್ಟಿರೇಶೋತ್ತಮೋತ್ತರ. ಇಲ್ಲಿ ಒಂದು ಪ್ರಶ್ನೆಯನ್ನು ಪಾರ್ವತಿ ಕೇಳ್ತಾಳೆ. ಇಷ್ಟೆಲ್ಲ ನೀವು ನಾಮಸ್ಮರಣೆದ್ದು ಉಂಟು ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದೀರಿ, ಅಷ್ಟೆಲ್ಲ ಇದ್ದರೂ ಕೂಡ ನೀವು ಏನು ಮಾಡ್ತಾ ಇದ್ದೀರಿ ಕೇಳಿದರೆ, ನೀವು ಬೇರೆ ಭಸ್ಮಧಾರಣೆಗಳನ್ನೆಲ್ಲ ಮಾಡಿಕೊಂಡು ಅಥವಾ ಸ್ಮಶಾನದಲ್ಲಿ ಇದ್ದುಕೊಂಡು ಯಾರು ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತೀರೋ ಅದನ್ನೆಲ್ಲ ನೀವು ಮಾಡ್ತಾ ಕೂತ್ಕೊಳ್ತೀರಿ. ಅದು ಯಾಕೆ ಅಂತ ಕೇಳಿದರೆ ಅದಕ್ಕೆ ಕಾರಣಗಳನ್ನು ಈ ಪ್ರಕರಣದಲ್ಲಿ ಕೊಡ್ತಾ ಹೋಗ್ತಾರೆ.